ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಅನಾಥ 3 ಶವ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಒಂದು ಶವ ಏನಿದೆ ಅಂದರೆ, ಗಂಡ ಹೆಂಡ್ತಿ ಬಂದು ಕ್ಯಾರ್ ಹಾಸ್ಪಿಟ್ಲಲ್ಲಿ ಹೆಂಡ್ತಿಗೆ ಗಂಡ ಅಡ್ಮಿಂಟ್ ಮಾಡಿದ್ಮೇಲೆ ಅವ್ರು ತೀರೋಗ್ಬಿಟ್ರು. ಅವ್ರು ತೀರೋಗ್ಮೇಲೆ ಅದು ಮೆಡಿಕಲ್ ಮಾರ್ಚರಿಯಲ್ಲಿ ನಾವು ಬಾಡಿ ಮಡಗಿದ್ದೀವಿ. ನಾನು ಕಾದಿ ಸುಮಾರು ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ವೇಟ್ ಮಾಡಿದೆ. ಆದರೆ 4 ತಿಂಗಳು ಮೇಲೆ ಆಗಿಬಿಟ್ಟಿದೆ. ಆ ಬಾಡಿ ಫ್ರೀಜಲ್ಲಿ ಮಡಗಿದ್ದೀವಿ, ಇನ್ನೂವರೆಗೂ ಯಾರೂ ಬಂದಿಲ್ಲ. ಆಮೇಲೆ ನಮ್ಮ ಕ್ಯಾರ್ ಹಾಸ್ಪಿಟ್ಲ್ RM ಡಾಕ್ಟರ್ ನಯಾಜ್ ಸರ್ ಅವರು ನಮಗೆ ಹೇಳಿದ್ರು ಏನು ಮಾಡೋದು ಅಂತ. ನೀವೇ ಮಾಡಿಬಿಡಿ ಅಂತ ಹೇಳಿದ್ದಕ್ಕೆ ನಾನು ಬಂದು ಅದು ಶವ ಸಂಸ್ಕರಣ ಮಾಡೋಣ ಅಂತ ಬಂದಿದ್ದೀವಿ. ಅವ್ರಿಗೆ ದಫನ್ ಜೋಡಿ ತೆಗಿನ ಮರ ಸ್ಮಶಾನದಲ್ಲಿ ಮಾಡ್ತೀವಿ. ನೋಡಿ ಎಂಥ ಕಾಲ ಬಂದಿದೆ. ಹೆಂಡ್ತಿ ಜೀವ ಇರುವಾಗ ಆ ಗಂಡ ಎಷ್ಟು ಖುಷಿಯಾಗಿ ಇದ್ದ, ಅವ್ರ ಮಕ್ಕಳ ಜೊತೆನೂ ಅವ್ರ ಹೆಂಡ್ತಿ ಜೊತೆನೂ. ಈಗ ಸತ್ತಾದ ಮೇಲೆ 4 ತಿಂಗಳು ಮೇಲೆ ಅದು ಫ್ರೀಜರ್ ಬಾಕ್ಸಲ್ಲೇ ಮಡಗಿದ್ದೀವಿ. ಯಾರೂ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಅಣ್ಣ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ. ಒಂದು ಲಾವಾರಿಸ್ ಥರ ಆಗಿದೆ. ಇದು ನೋಡಿ ನಾವು ತುಂಬ ನೋವು ಆಗುತ್ತೆ. ಆ ಬಾಡಿ ಅಟೆಂಡ್ ಮಾಡೋಕ್ಕೋಸ್ಕರ ಬೆಳಗ್ಗೆ ಇವತ್ತು 9 ಗಂಟೆಗೆ ನಾನು ಬಂದಿದ್ದೀನಿ. ಇವತ್ತುವರೆಗೂ ಅದು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ಅಷ್ಟು ಸುಲಭ ಅಲ್ಲ. ಅನಾಥ ಶವ ಅಂದರೂ ಅದು ಐಡೆಂಟಿಫೈ ಮಾಡಿ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಸಾವಿರಾರು ನಮಸ್ಕಾರ ಮಾಡಿದ್ರು ಕಡಿಮೆ. ಪಾಪ ಎಷ್ಟು ಬಿಸಿಲಲ್ಲಿ ಈ ಕಡೆ ಆ ಕಡೆ ಓಡಾಡಿ ಎಲ್ಲ ಮಾಡ್ತಾರೆ. ಆದರೆ ಈ ಅಮ್ಮಂದು ಪೂರ್ತಿ ಜವಾಬ್ದಾರಿ ನಾನೇ ತಗೊಂಡು, ನನ್ನ ID ಕಾರ್ಡಿಂದ, ನನ್ನ ಅಡ್ರೆಸ್ಸಿಂದ ನಾನು ತಗೊಂಡು ಅವ್ರಿಗೆ ಜೋಡಿ ತೆಗಿನ ಮರ ಸ್ಮಶಾನದಲ್ಲಿ ದಫನ್ ಮಾಡ್ತಾಯಿದ್ದೀನಿ. ಎಲ್ಲರೂ ಪ್ರೇಯರ್ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ. ನೋಡಿ, ಕೆಲವು ಜನ ಹೇಳ್ತಾರೆ ಸೋಷಲ್ ವರ್ಕ್ ಏನಿಲ್ಲ, ಈಸಿ ಕೆಲಸ ಅಂತ. ಅದು ಯಾರು ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ನಾನು ಯಾರು ಸೋಷಲ್ ವರ್ಕಲ್ಲಿ ಯಾರಿಗೆ ನೀರು ಕುಡಿಸಿದ್ರು ನಾನು ಸಾವಿರಾರು ಸತಿ ಅವ್ರಿಗೆ ದುವಾ ಮಾಡ್ತಾಯಿದ್ದೀವಿ. ಯಾಕಂದರೆ ಕೆಲವು ಜನ ಈಗ ನಿಮಗೆ ತೊಂದರೆ ಆಗಿದ್ರೆ ಸೋಷಲ್ ವರ್ಕ್ ಹತ್ರ ಬರ್ತೀರಾ. ಸೋಷಲ್ ವರ್ಕ್ಗೆ ತೊಂದರೆ ಆದರೆ ಯಾರು ಅಲ್ಲಾ ಹತ್ರ ಈಶ್ವರ ಹತ್ರನೇ ಕೇಳೋದು. ಕೆಲವು ಜನ ಸಮಾಜ ಸೇವಾದಲ್ಲಿ ಕಷ್ಟ ಬಿದ್ದು ಅವರು ಜೀವ ಲೈಫಲ್ಲಿ ಎಲ್ಲ ಕೊಟ್ಟಿರ್ತಾರೆ. ನೋಡಿ, ಇದು ಬಾಡಿಮಿಯಾ ಆಂಬುಲೆನ್ಸ್ ಉಚಿತ ಸೇವೆ ಅಂತ ಹೇಳ್ತೀವಲ್ಲ, ಅದು ಆಂಬುಲೆನ್ಸು. ಸುಮಾರು 25-6 ವರ್ಷದಿಂದ ಇದು ಸೇವೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದೇ ಥರ ನೀವು ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್ NGO ಅಯ್ಯೂಬ್ ಜಿ ಬಾಡಿಮಿಯಾ ಫೌಂಡೇಶನ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಏನಂದರೆ, ನಮ್ಮದು ಅನಾಥಾಶ್ರಮ ಇದೆ, ಜನಾಬ್ ಬಶೀರ್ಜಿ ಅನಾಥಾಶ್ರಮ ಇದೆ. ಅದು ಅನಾಥಾಶ್ರಮಲ್ಲಿ ಏನಂದರೆ ಭಾಳ ಚಿಕ್ಕದಿದೆ. ಈಗ ಒಂದು ಜಾಗ ತೊಗೊಂಡಿದ್ದೀನಿ, 30 ಲಕ್ಷ ರೂಪಾಯಿ ಆಗುತ್ತೆ. ಅದು ಆ ಜಾಗ ತೊಗೊಳ್ಳೋಣ ಅಂತ ಇದ್ದೀನಿ. ದಯವಿಟ್ಟು ನೀವು ಎಲ್ಲ ಸಪೋರ್ಟ್ ಮಾಡಬೇಕು. ಮಾಡಿದ್ಮೇಲೆ ಇಂಥ ಫುಟ್ಪಾಟಲ್ಲಿ ಇರೋ ಜನ, ಬಿಸಿಲಲ್ಲಿ ಮಳೆಯಲ್ಲಿ ತೀರೋಗ್ತಾರಲ್ಲ, ಅಂಥ ಜನಗೆ ನಾವು ಒಂದು ನೆಮ್ಮದಿ ಜಾಗದಲ್ಲಿ ಒಂದು ಮಡ್ಗವ ಅಂತ ಇದು ಮಾಡಿದ್ದೀವಿ. ಇದಕ್ಕೆಲ್ಲ ನಾವು ಇಷ್ಟೆಲ್ಲ ಸೇವೆ ಮಾಡಬೇಕಂದ್ರೆ ದುಡ್ಡು ಎಲ್ಲ ಮುಖ್ಯ. ನಿಮ್ಮದು ಸಪೋರ್ಟು ಮತ್ತು ನಿಮ್ಮದು ಆಶೀರ್ವಾದ ಇದೆಯಲ್ಲ, ಅದು ಇಂಪಾರ್ಟೆಂಟ್. ದುಡ್ಡಲ್ಲಿ ಏನೂ ಆಗೋಲ್ಲ. ಕೆಲವು ಜನ ಹೇಳ್ತಾರೆ ದುಡ್ಡಿದ್ರೆ ಎಲ್ಲ ಆಗುತ್ತೆ ಅಂತ. ನಾನು ಹೇಳ್ತಾಯಿದ್ದೀನಿ, ದುಡ್ಡಲ್ಲ, ದಿಲ್ ಬೇಕು. ಏನು ಮಾಡೋಕ್ಕೆ ದಿಲ್ ಬೇಕು. ಆಮೇಲೆ ನಾವು ಮಾಡೋ ಕೆಲಸಕ್ಕೆ ಅಲ್ಲ ಈಶ್ವರ ಒಪ್ಕೋಬೇಕು. ಆಗಲೇ ನಿಮ್ಮ ಮೇಲೆ ದೊಡ್ಡ ಕೈ ಅದೇ ಬರೋದು. ಯಾವ ಮಿನಿಸ್ಟ್ರು, ಯಾರು ಸೌಕಾರರು ಕೈ ಮಡಿಕೊಂಡು ಸೇವೆ ನಡ್ಸೋಕ್ಕಾಗಲ್ಲ. ನಾವು ಭರವಸೆ ಅಲ್ಲ ಈಶ್ವರ ಮೇಲೆ ಮಾಡಬೇಕು. ಈಗ ಸುಮಾರು ನಾನು ಕರೋನಾ ಸಮಯದಲ್ಲಿ ನೀವು ನೋಡಿದ್ದೀರಾ, ಫ್ರೀಡಮ್ ಫೈಟರ್, ಫ್ರೀಡಮ್ ಆಕ್ಟರ್ ಎಲ್ಲ ಹೋಗುವಾಗ ಏನು ತಗೊಂಡು ಹೋಗಿಲ್ಲ. ದಯವಿಟ್ಟು ನೀವು ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್ NGO ಅಯ್ಯೂಬ್ ಜಿ ಬಾಡಿಮಿಯಾ ಫೌಂಡೇಶನ್ಗೆ ಸಪೋರ್ಟ್ ಮಾಡಿ. ಇಂಥ ಫುಟ್ಪಾಟಲ್ಲಿ ಇರೋ ಜನಕ್ಕೆ ಒಂದು ಮನೆ ಮಾಡವ, ಅವ್ರು ಆರಾಮಾಗಿ ಇರಲಿ, ಊಟ ತಿಂಡಿ ಮಾಡ್ಕೊಂಡು ಅವ್ರ ಶವ ಟೈಮಲ್ಲಿ ಆರಾಮಾಗಿ ಅವ್ರ ಜೀವ ಹೋಗಲಿ ಅಂತ ಅಷ್ಟೇ ಆಸೆ. ನೋಡಿ, ಇಷ್ಟು ವರ್ಷ ಸೇವೆಯಲ್ಲಿ ನಾನು, ಕೆಲವು ಜನ ಏನೇನೋ ತಿಳ್ಕೊಂಡು ಇರ್ತಾರೆ, ನನಗೆ ಮನೆ ಬೇಡ. ಎಷ್ಟೋ ಜನ ಹೇಳ್ರು, ಅಯ್ಯೂಬ್ ಒಂದು ಮನೆ ಮಾಡಿ, ಒಂದು ಮನೆ ಮಾಡ್ಕೊಳ್ಳಿ ನಿಮಗೆ ಅಂತ. ನನಗೆ ಮನೆ ಮಾಡೋಕ್ಕಿಂತ ಮೊದಲು
ಒಂದು ಇಂಥ ಫುಟ್ಪಾಟಲ್ಲಿ ಇರೋ ಜನಕ್ಕೆ ಒಂದು ಮನೆ ಮಾಡಬೇಕು ಅಂತ ಇದ್ದೀನಿ. ಅದು ಮನೆ ಬರೀ ಮೈಸೂರಿಗೆ ಅಲ್ಲ, ಫುಲ್ ಕರ್ನಾಟಕಕ್ಕೆ ಎಲ್ಲಿಂದ ಇದ್ದರೂ ನಾವು ತಗೊಂಡು ಅವ್ರ ಸೇವೆ ಮಾಡಬೇಕು. ನಾವು ನಿಮ್ಮ ಮನೆ ಮಗ, ನಾವು ಸೇವೆ ಮಾಡೋಕ್ಕಿರೋದು. ದಯವಿಟ್ಟು ನೀವು ಎಲ್ಲ ನಿಂತು ನಮಗೆ ಸಪೋರ್ಟ್ ಕೊಡಬೇಕು. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್. इंसानियत चैरिटेबल ट्रस्ट NGO अयूब जी बॉडी में फाउंडेशन इंसानियत जिंदाबाद.